KCET ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳಿ ತುಂಬ ವಿದ್ಯಾರ್ಥಿಗಳು ಕಾಯ್ತಾನೆ ಇದ್ದೀರ ರಿಸಲ್ಟ್ಗೋಸ್ಕರ. ಬಿಕಾಸ್ ಈಗಾಗಲೇ ಆಲ್ಮೋಸ್ಟ್ 2 ಡೇಸ್ ಆಯಿತು, 2 to 3 ಡೇಸ್ ಆಯಿತು ಸೆಕೆಂಡ್ PUC ಎಕ್ಸಾಮ್ 2 ರಿಸಲ್ಟ್ ಅನೌನ್ಸ್ ಆಗಿ. ಸೊ ಒಂದು ಅಫಿಷಿಯಲ್ ಆಗಿ ಅಪ್ಡೇಟ್ ಅಂತೂ ಬಂದಿಲ್ಲ, ಬಟ್ ಎಕ್ಸ್ಪೆಕ್ಟೆಡ್ ಒಂದು ಫಿಕ್ಸ್ಡ್ ಡೇಟ್ ಅಂತ ಹೇಳಿ ಒಂದು ಬಂದಿದೆ. ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ನಾವು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ಕಾಯ್ತಿದ್ರ ವಿದ್ಯಾರ್ಥಿಗಳು, ಸೊ KCET ವಿದ್ಯಾರ್ಥಿಗಳು ನಿಮ್ಮ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಅಂತ ಹೇಳಿ. ಇದರ ನಿಟ್ಟಿನಲ್ಲಿ ಕಳೆದ ವಿಡಿಯೋದಲ್ಲಿ ನಾವು ನಿಮಗೆ ಎಕ್ಸ್ಪೆಕ್ಟೆಡ್ ಡೇಟ್ ಹೇಳಿರೋ ರೀತಿ ನೆಕ್ಸ್ಟ್ ವೀಕ್ ಅಂತ ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಂತ ಹೇಳಿದ್ವಲ್ವಾ. ಅದರಲ್ಲಿ ಪ್ರಮುಖವಾಗಿ ಇನ್ನೊಂದು ಮಾಹಿತಿ ಏನು ಬಂದಿರತಕ್ಕಂಥದ್ದು, ಫಿಕ್ಸ್ಡ್ ಡೇಟ್ ಅಂತ ಹೇಳಿದ್ನಲ್ಲ, ಅದು ಏನಂತಂದರೆ ಇವತ್ತಿನಿಂದ, ಓಕೆನಾ. ಸೊ ಚಾನ್ಸಸ್ ಇರ್ತಕ್ಕಂಥದ್ದು ಇವತ್ತಿನಿಂದ ಅಂತ ಹೇಳಿನೇ ಮಾಹಿತಿ ಬಂದಿದೆ, ಫಿಕ್ಸ್ಡ್ ಡೇಟ್ ಅಂತ ಹೇಳಿ, ಓಕೆನಾ. ಮೇ ಬಿ ಇವತ್ತು ಸಂಜೆ ಅನೌನ್ಸ್ ಮಾಡಿದ್ರೂ ಆಶ್ಚರ್ಯ ಪಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಬಿಕಾಸ್ ಇವತ್ತಿನಿಂದನೇ ಫಿಕ್ಸ್ಡ್ ಡೇಟ್ ಆಗಿರ್ತಕ್ಕಂಥದ್ದು. ಇವತ್ತು ದಿನಾಂಕ 24/5/2026. ಸೊ ಇವತ್ತಿನಿಂದ ಇದೇ ತಿಂಗಳು 29ನೇ ತಾರೀಕಿದಲ್ಲ, ಓಕೆನಾ. ಸೊ ಆ ವೀಕ್ ಫುಲ್ ವೀಕ್ ಅಲ್ಲ, 24ನೇ ತಾರೀಕಿನಿಂದ 29ನೇ ತಾರೀಕಿನ ಒಳಗಡೆ ಫಿಕ್ಸ್ ನಿಮಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ ಹೇಳಿದೀಗ ಒಂದು ಬಿಗ್ ಅಪ್ಡೇಟ್ ಆದ್ರೇ ಬಂದಿರತಕ್ಕಂಥದ್ದು. ಸೊ ನೋಡೋಣ ಈ ಡೇಟ್ಗಳ ಒಳಗಡೆ ನಮ್ಮ KA ಕಡೆಯಿಂದ KCET ವಿದ್ಯಾರ್ಥಿಗಳ ರಿಸಲ್ಟ್ ಅನೌನ್ಸ್ ಆಗುತ್ತಾ ಅಂತ ಹೇಳಿ. ಸೊ ನಾವು ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹಲವಾರು ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ KCET ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ. ಸೊ ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಸನ್ನು ಮಿಸ್ ಮಾಡ್ಕೊಬೇಡಿ. ಆ್ಯಂಡ್ ಮಾಹಿತಿ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.